ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಅಂಡ್ ಬ್ರದರ್ಸ್. ಯೇಸು ಕ್ರಿಸ್ತನ ನಾಮದಲ್ಲಿ ಇದು ಶುಭ ಮುಂಜಾನೆಯಲ್ಲಿ ನಿಮ್ಮೆಲ್ಲರಿಗೂ ದೇವರ ಅತಿ ಉನ್ನತ ಮಹೋನ್ನತವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ತಿಳಿಸುತ್ತಾ ಇದ್ದೇನೆ. ಈ ದಿನವಾಗಿ ದೇವರು ಕೊಟ್ಟಂಥ ವಾಕ್ಯ ಸಂದೇಶವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇನೆ. ಕೀರ್ತನೆ ಬರೆದ ಗ್ರಂಥ 34ನೇ ಅಧ್ಯಾಯ 6ನೇ ವಚನ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನನ್ನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಆಮೇನ್. ಹೌದು ಪ್ರಿಯರೇ, ಈ ದಿನವಾಗಿ ದೇವರು ಮಾತನಾಡುತ್ತಾ ಇದ್ದರೆ, ಕಷ್ಟದಲ್ಲಿದ್ದ ನಮ್ಮನ್ನು ನಾವು ಆತನನ್ನು ನೆನೆಸಿಕೊಂಡು ಆತನ ಪರಿಶುದ್ಧವಾದ ನಾಮದಲ್ಲಿ, ಆತನ ಪರಿಶುದ್ಧವಾದ ಹಸ್ತದಲ್ಲಿ, ಆತನ ಪರಿಶುದ್ಧವಾದ ಸಭೆಯಲ್ಲಿ ಮಂದಿರದಲ್ಲಿ ಸಹ ಆತನ ನಾವು ಮೊರೆಯಿಡುವಾಗಲೇ ದೇವರು ನಮ್ಮ ಕಷ್ಟಗಳನ್ನು, ಬಾಧೆಗಳನ್ನು, ಕಣ್ಣೀರನ್ನು, ಸಾಲಗಳನ್ನು, ಎಷ್ಟೇ ತೊಂದರೆಗಳು ನಾವಿದ್ದರೂ ಸಹ ಆತನು ಕೇಳಿ ಆತನು ಸದುತ್ತರವನ್ನು ಕೊಡುವಂತರಾಗಿದ್ದಾರೆ. ಅದೇ ಇನ್ನೊಂದು ವಾಕ್ಯ ನಾವು ನೋಡೋದಾದರೆ 4ನೇ ವಚನ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನಾವು ಭಯ ಪಡುವಂಥದ್ದಿಲ್ಲ. ನಾವು ಎಲ್ಲೋ ಸಾಲಗಳಿಂದ ನಾವು ತಪ್ಪಿಸಿಕೊಳ್ಳುತ್ತಾ ಭಯರಹಿತರಾಗಿರ್ತೇವೆ. ಎಷ್ಟೋ ಆರ್ಥಿಕವಾದ ಸಮಸ್ಯೆಗಳು, ಕುಟುಂಬದ ಸಮಸ್ಯೆಗಳು, ಒಂದು ರೀತಿಯಾಗಿ ಎಷ್ಟೋ ಕಷ್ಟಗಳಿಂದ, ಎಷ್ಟೋ ದುಃಖಗಳಿಂದ ನಾವು ಸಹ ತುಂಬ ಭೀತಿಯಿಂದ ನಾವು ಇರುತ್ತೇವೆ. ನಾವು ಬಾಧೆಗಳಿಂದ ನಾವು ಇರುತ್ತೇವೆ. ನಾವು ಎಷ್ಟೋ ಕಷ್ಟದಲ್ಲಿ ನಾವು ಇರುತ್ತೇವೆ. ಆತನ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳೋಣ. ಆತನ ಸನ್ನಿಧಿ ಅಂದರೆ ನಮ್ಮ ದೇವರ ಆಲಯ. ನಾವು ದೇವರು ನಮ್ಮ ಶ್ವಾಸ ಕೊಟ್ಟಿರೋದ್ರಿಂದ ನಾವು ಆತನ ಮಕ್ಕಳಾಗಿ ಒಂದು ಭೂಲೋಕದಲ್ಲಿ ಆತನ ಹೆಸರಿನ, ಆತನ ಕೃಪೆಗಳಿಂದ, ಆತನ ಆಶೀರ್ವಾದಗಳಿಂದ ನಾವೆಲ್ಲರೂ ಜೀವಂತವಾಗಿ ನಾವು ಉಸಿರಾಡುತ್ತಾ, ಆತನ ಪ್ರಾರ್ಥನೆಯಲ್ಲಿ ನಾವು ಕಳೆಯುತ್ತಾ, ಆತನ ಆಜ್ಞೆಗಳನ್ನು ನಡೆದುಕೊಳ್ಳುತ್ತಾ ನಾವು ಜೀವಂತವಾಗಿದ್ದೇವೆ. ಎಷ್ಟೋ ಜನರು ಸಹ ಆತನನ್ನು ತಿಳಿದೇ ಇರೋಂಥ ಮಕ್ಕಳು ಈ ದಿನವಾಗಿ ತನ್ನ ಪ್ರಾಣ ರಚಿಸಿ ಹೋಗುತ್ತಾ ಇದ್ದೇವೆ. ಆ ಒಂದು ರೀತಿಯಾಗಿ ಆ ಮಕ್ಕಳಿಗೆ ಏನು ತಿಳಿದೇ ಇರೋಂಥ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂಥರಾಗಿರೋಣ. ಎಲ್ಲರಿಗೂ ಸಹ ನಮ್ಮ ಕಷ್ಟಗಳಿಂದ, ಬಾಧೆಗಳಿಂದ, ಆ ಮಕ್ಕಳಿರುವಂಥ ಪಡುವಂಥ ತುಂಬ ಕಣ್ಣೀರಿನ ವೇದನೆಗಳಿಂದ ಸೂಸೈಡ್ಗಳು, ಆಕ್ಸಿಡೆಂಟ್ಗಳೆಲ್ಲ ಆಗುತ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನು ಗೊತ್ತಿಲ್ಲ. ಮಕ್ಕಳಿಗೋಸ್ಕರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಇಂದು ವಾಕ್ಯ ಯೆಹೋವನ ಸನ್ನಿಧಿಯಲ್ಲಿ ನಾವು ಬೇಡಿಕೊಂಡರೆ ದೇವರು ಸದುತ್ತರವನ್ನು ಕೊಡುವಂತರಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ಸದುತ್ತರವನ್ನು ಕೊಡುವಂತರಾಗಿದ್ದಾರೆ. ಆತನು ಉನ್ನತನು, ಮಹೋನ್ನತನು, ಆತನು ನೀತಿವಂತನು, ಆತನು ಪ್ರೀತಿವಂತ. ನಾವು ಅಲ್ಪ ವಿಶ್ವಾಸಿಗಳು, ಆದರೆ ಆತನು ನೀತಿವಂತನು, ಆತನು ಪ್ರೀತಿಸುವಂತ, ಆತನು ಅಪ್ಪಿಕೊಂಡು ಮುದ್ದಾಡುವಂಥ ದೇವರಾಗಿದ್ದಾರೆ. ದೇವರಿಗೆ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಈ ಮುಂಜಾನೆಯಲ್ಲಿ ವಾಕ್ಯ ಸಂದೇಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಡಲಿಕ್ಕೆ ನನಗೆ ದೇವರ ಪ್ರೇರೇಪಣೆ ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.